ಸಮಸ್ತ ರೈತ ಬಾಂಧವರೆಲ್ಲರಿಗೂ ನಮಸ್ಕಾರಗಳು. ನಿನ್ನೆ ಕರ್ನಾಟಕ ಮಾರುಕಟ್ಟೆಯ ಭತ್ತ ರೇಟು ಯಾವ ಮಾರುಕಟ್ಟೆಯಲ್ಲಿ ಎಷ್ಟಿದೆ, ತುಂಬ ಸ್ನೇಹಿತರು ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋವನ್ನು ನೋಡ್ತಾ ಇದ್ದರೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಭತ್ತದ ಬೆಲೆಗಳ ವಿವರಣೆ ದಿನಾಂಕ 23 ಜನವರಿ 2025. ಹಂಗಲ್ ಮಾರುಕಟ್ಟೆಯಲ್ಲಿ 1137 ಚೀಲ ಟೆಂಡರ್ ಆಗಿದೆ. ಹೆಚ್ಚಿನ ಬೆಲೆ ಮತ್ತು ಮಧ್ಯಸ್ಥ ಬೆಲೆ 2530. ಕಲ್ಪಗಟ್ಟಿಗೆ ಮಾರುಕಟ್ಟೆಯಲ್ಲಿ ಭತ್ತ 2200 ಇದೆ. ಶಿವಮೊಗ್ಗ ಮಾರುಕಟ್ಟೆಯಲ್ಲಿ ಭತ್ತ 2400 ಹೆಚ್ಚಿನ ಬೆಲೆ, ಮಧ್ಯಸ್ಥ ಬೆಲೆ 2380. ಭದ್ರಾವತಿ ಮಾರುಕಟ್ಟೆಯಲ್ಲಿ 1487 ಭತ್ತ ಚೀಲ ಟೆಂಡರ್ ಆಗಿದೆ. ಹೆಚ್ಚಿನ ಬೆಲೆ ಮತ್ತು ಮಧ್ಯಸ್ಥ ಬೆಲೆ 2575. CR ನಗರ ಮಾರುಕಟ್ಟೆಯಲ್ಲಿ ಭತ್ತ 2510 ಇದೆ. ಚಿಕ್ಕಮಗಳೂರು ಮಾರುಕಟ್ಟೆಯಲ್ಲಿ ಭತ್ತ 2300. ಹಳಿಯಾಳ ಮಾರುಕಟ್ಟೆಯಲ್ಲಿ ಭತ್ತ 2150. ಹೊನ್ನಾಳಿ ಮಾರುಕಟ್ಟೆಯಲ್ಲಿ ಭತ್ತ ಹೆಚ್ಚಿನ ಬೆಲೆ 2400, ಮಧ್ಯಸ್ಥ ಬೆಲೆ 2350. ಕೊಳ್ಳೇಗಾಲ ಮಾರುಕಟ್ಟೆಯಲ್ಲಿ ಭತ್ತ 1516 ಚೀಲ ಟೆಂಡರ್ ಆಗಿದೆ. ಹೆಚ್ಚಿನ ಬೆಲೆ ಮತ್ತು ಮಧ್ಯಸ್ಥ ಬೆಲೆ 2750. ಶಿವಮೊಗ್ಗ ಮಾರುಕಟ್ಟೆಯಲ್ಲಿ ಭತ್ತ 2320 ಹೆಚ್ಚಿನ ಬೆಲೆ, ಮಧ್ಯಸ್ಥ ಬೆಲೆ 2310. ಗಂಗಾವತಿ ಮಾರುಕಟ್ಟೆಯಲ್ಲಿ ಆರ್ನರ್ ಹೊಸ ಭತ್ತ 1658 ಚೀಲ ಟೆಂಡರ್ ಆಗಿದೆ. ಹೆಚ್ಚಿನ ಬೆಲೆ 2883, ಮಧ್ಯಸ್ಥ ಬೆಲೆ 2766. ಹರಿಹರ ಮಾರುಕಟ್ಟೆಯಲ್ಲಿ ಆರ್ನರ್ ಹೊಸ ಭತ್ತ 2402 ಚೀಲ ಟೆಂಡರ್ ಆಗಿದೆ. 2700 ರೇಟ್ ನಡೆದಿದೆ. ಲಿಂಗಸೂಗೂರು ಮಾರುಕಟ್ಟೆಯಲ್ಲಿ ಸೋನಾ ವೆರೈಟಿ ಭತ್ತ 2234 ಚೀಲ ಟೆಂಡರ್ ಆಗಿದೆ. ಹೆಚ್ಚಿನ ಬೆಲೆ 2380, ಮೀಡಿಯಂ ಕ್ವಾಲಿಟಿ 2000. ರಾಯಚೂರು ಮಾರುಕಟ್ಟೆಯಲ್ಲಿ ಸೋನಾ ಮಸೂರಿ ಭತ್ತ 1899 ಚೀಲ ಟೆಂಡರ್ ಆಗಿದೆ. ಹೆಚ್ಚಿನ ಬೆಲೆ 2819, ಮಧ್ಯಸ್ಥ ಬೆಲೆ 2555. ಸೋನಾ ಮಸೂರಿ ಹೊಸ ಭತ್ತ 7273 ಚೀಲ ಟೆಂಡರ್ ಆಗಿದೆ. ಗಂಗಾವತಿ ಮಾರುಕಟ್ಟೆಯಲ್ಲಿ ಹೆಚ್ಚಿನ ಬೆಲೆ 2500, ಮಧ್ಯಸ್ಥ ಬೆಲೆ 2333. ಸುರಗುಪ್ಪ ಮಾರುಕಟ್ಟೆಯಲ್ಲಿ ಸೋನಾ ಮಸೂರಿ ಹೊಸ ಭತ್ತ 7260 ಚೀಲ ಟೆಂಡರ್ ಆಗಿದೆ. ಹೆಚ್ಚಿನ ಬೆಲೆ 2500, ಮಧ್ಯಸ್ಥ ಬೆಲೆ 2310. ಗಂಗಾವತಿ ಮಾರುಕಟ್ಟೆಯಲ್ಲಿ ಹಳೆ ಸೋನಾ ಮಸೂರಿ ಭತ್ತ ಹೆಚ್ಚಿನ ಬೆಲೆ 2936, ಮೀಡಿಯಂ ಕ್ವಾಲಿಟಿ 2933. ಮಾನವಿ ಮಾರುಕಟ್ಟೆಯಲ್ಲಿ ಹಳೆ ಸೋನಾ ಮಸೂರಿ ಭತ್ತ 9733 ಚೀಲ ಟೆಂಡರ್ ಆಗಿದೆ. ಹೆಚ್ಚಿನ ಬೆಲೆ 3200, ಮಧ್ಯಸ್ಥ ಬೆಲೆ 3197. ಸುರಗುಪ್ಪ ಮಾರುಕಟ್ಟೆಯಲ್ಲಿ ಹಳೆ ಸೋನಾ ಮಸೂರಿ ಭತ್ತ 18015 ಚೀಲ ಟೆಂಡರ್ ಆಗಿದೆ. ಹೆಚ್ಚಿನ ಬೆಲೆ 3393, ಮಧ್ಯಸ್ಥ ಬೆಲೆ 3043. ಇದಿಷ್ಟು ನಿನ್ನೆ ನಡೆದ ಕರ್ನಾಟಕ ಮಾರುಕಟ್ಟೆಯ ಭತ್ತದ ಬೆಲೆಗಳ ವಿವರಣೆ. ಇಂಥ ತಾಜಾ ಮಾರುಕಟ್ಟೆಯ ಬೆಲೆಗಳ ವಿವರಣೆಗಾಗಿ ನಮ್ಮ ಚಾನಲನ್ನು ಕೂಡಲೇ ಸಬ್ಸ್ಕ್ರೈಬನ್ನು ಮಾಡಿಕೊಳ್ಳಿ, ಪಕ್ಕದಲ್ಲಿರುವ ಗಂಟೆ ಸಿಂಬಲವನ್ನು ಪ್ರೆಸ್ ಮಾಡಿ. ಹೀಗೆ ಮಾಡಿದರೆ ನಾವು ಅಪ್ಲೋಡ್ ಮಾಡುವ ಪ್ರತಿ ವಿಡಿಯೋಸ್ ನೋಟಿಫಿಕೇಷನ್ ಆಗುತ್ತವೆ. ಈ ವಿಡಿಯೋವನ್ನು ಲೈಕ್ ಮಾಡಿ, ಸ್ನೇಹಿತರಿಗೆ ಮತ್ತು ರೈತ ಬಾಂಧವರಿಗೆ ವಿಡಿಯೋವನ್ನು ಶೇರ್ ಮಾಡಿ. ಧನ್ಯವಾದಗಳು. ಜೈ ಜವಾನ್ ಜೈ ಕಿಸಾನ್.